ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ವಿಶ್ವಾದ್ಯಂತ ಈಗ ಎಬೋಲಾ ವೈರಸ್ನ ಆತಂಕ ಭೀತಿ ಎದುರಾಗಿದೆ. ಕೊರೋನಾ ಮಾದರಿಯಲ್ಲೇ ಒಕ್ಕರಿಸ್ತಾ ಇದೆ ಈ ಎಬೋಲಾ ಅಂತಕ್ಕಂಥದ್ದು. ಮೊದಲಿಗೆಲ್ಲ ಕೇವಲ ಆಫ್ರಿಕಾ ದೇಶಗಳಿಗೆ ಮಾತ್ರ ಸೀಮಿತವಾಗಿದ್ದಂತಹ ವೈರಸ್ ಈಗ ಎಲ್ಲ ಕಡೆಗೆ ಹರಡ್ತಾ ಇದೆ. ದಿನದಿಂದ ದಿನಕ್ಕೆ ಸಾವು ನೋವು ಜಾಸ್ತಿ ಆಗ್ತಾ ಇದೆ. ಕೊರೋನಾ ಮಾದರಿಯಲ್ಲೇ ಒಕ್ಕರಿಸ್ತಾ ಇದೆ ಡೆಡ್ಲಿ ವೈರಸ್. ವಿಶ್ವಾದ್ಯಂತ ಈಗ ಎಬೋಲಾ ವೈರಸ್ನ ಆತಂಕ ಜಾಸ್ತಿ ಆಗ್ತಾ ಇದೆ. ಕೊರೋನಾಗಿಂತ ಮಾರಕ ಈ ಡೆಡ್ಲಿ ಎಬೋಲಾ. ವಿಶ್ವ ಆರೋಗ್ಯ ಸಂಸ್ಥೆಯಿಂದ ತುರ್ತು ಪರಿಸ್ಥಿತಿ ಕೂಡ ಘೋಷಣೆಯಾಗಿದೆ. ದೇಶಾದ್ಯಂತ ಅಂದರೆ ನಮ್ಮ ದೇಶದಲ್ಲಿ ಎಬೋಲಾ ವೈರಸ್ ಬಗ್ಗೆ ಕಟ್ಟೆಚ್ಚರವನ್ನು ವಹಿಸಲಾಗಿದೆ. ಯಾವ ಕೇಸ್ ಕೂಡ ದೇಶದಲ್ಲಿ ಪತ್ತೆಯಾಗಿಲ್ಲ. ಆದರೆ ಎಚ್ಚರಿಕೆ ಅಗತ್ಯ. ಮುನ್ನೆಚ್ಚರಿಕಾ ಕ್ರಮಗಳನ್ನ ತಗೋಬೇಕು, ಎಸ್ಪೆಷಲಿ ಏರ್ಪೋರ್ಟಲ್ಲಿ. ಯಾಕೆಂದರೆ ವಿದೇಶಗಳಿಂದ ಬರ್ತಕ್ಕಂಥವ್ರು, ನಾವು ಕೊರೋನಾ ವಿಚಾರದಲ್ಲೂ ಹೀಗೆ ಅಂದ್ಕೊಂಡಿದ್ವಿ, ಎಲ್ಲೋ ಚೀನಾದಲ್ಲಿ ಇದೆಯಂತೆ, ಇಲ್ಲಿ ತನಕ ಎಲ್ಲಿ ಬರುತ್ತೆ ಅಂತ ನೆಗ್ಲೆಕ್ಟ್ ಮಾಡಿದ್ವಿ. ಆದರೆ ಏನಾಯಿತು, ಇಡೀ ದೇಶವನ್ನು ಆವರಿಸ್ಕೊಂಡು ಸಾವು ನೋವುಗಳಿಗೆ ಕಾರಣ ಆಯಿತು. ಇದು ಕೊರೋನಾಗಿಂತ ಡೆಡ್ಲಿ ಅಂತಾರೆ ಎಬೋಲಾ. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಇದನ್ನು ನಿರ್ಲಕ್ಷ್ಯವನ್ನು ಮಾಡಬಾರ್ದು ಅನ್ನೋ ಕಾರಣಕ್ಕೆ ವಿಶ್ವ ಆರೋಗ್ಯ ಸಂಸ್ಥೆಯವರು ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಿದ್ದಾರೆ ವಿಶ್ವಾದ್ಯಂತ ಏರ್ಪೋರ್ಟ್ಗಳಲ್ಲಿ. ಹಾಗಾಗಿ ಸ್ವಲ್ಪ ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆತಂಕ ಅಂತಕ್ಕಂಥದ್ದು ಜಾಸ್ತಿ ಆಗ್ತಾ ಇದೆ. ಮುಂಜಾಗ್ರತಾ ಕ್ರಮಗಳನ್ನ ತಗೊಳ್ಳೇಬೇಕಲ್ಲ ಏನೇ ಆದರೂ ಕೂಡ. ಆ ಮುಂಜಾಗ್ರತಾ ಕ್ರಮಕ್ಕೋಸ್ಕರನೇ ಇವಾಗ ಕೆಲವೊಂದು ಮಾರ್ಗಸೂಚಿ ಪ್ರಕಟವಾಗಿದೆ. ಓಕೆ, ಇನ್ನು ಬೆಂಗಳೂರಿನಲ್ಲಿ ಎಬೋಲಾ ವೈರಸ್ ಬಗ್ಗೆ ತೀವ್ರ ನಿಗಾ ಇಡಲಾಗ್ತಾ ಇದೆ. ಅದರಲ್ಲೂ ಬೆಂಗಳೂರಿನ ಏರ್ಪೋರ್ಟ್ನಲ್ಲಿ ಕಟ್ಟೆಚ್ಚರವನ್ನು ವಹಿಸಲಾಗ್ತಾ ಇದೆ. ವಿದೇಶದಿಂದ ಬರುವ ಪ್ರಯಾಣಿಕರ ಮೇಲೆ ಕಣ್ಗಾವಲು ಇಡಬೇಕು. ಈಗಾಗಲೇ 2 ಆಸ್ಪತ್ರೆಯಲ್ಲಿ ಸೋಂಕಿತರಿಗೆ ಚಿಕಿತ್ಸೆಗೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ರಾಜ್ಯ ಆರೋಗ್ಯ ಇಲಾಖೆಯವರು ಇವತ್ತು ಮಾರ್ಗಸೂಚಿಯನ್ನು ಹೊರಡಿಸ್ತಾರೆ. ಕೇಂದ್ರ ಆರೋಗ್ಯ ಇಲಾಖೆಯಿಂದ ಬಂದಿದೆ. ಎಬೋಲಾ ಮುಂಜಾಗ್ರತಾ ಕ್ರಮ ಮತ್ತು ಚಿಕಿತ್ಸೆ ಬಗ್ಗೆ ಮಾರ್ಗಸೂಚಿ ಹೊರಡಿಸ್ತಾರೆ. ಬೆಂಗಳೂರಿನ ರಾಜೀವ್ ಗಾಂಧಿ ಮತ್ತು ಮಂಗಳೂರಿನ ವೆನ್ಲಾಕ್ ಆಸ್ಪತ್ರೆಯನ್ನು ಇದಕ್ಕೋಸ್ಕರ ಮೀಸಲಿಡಲಾಗಿದೆ. ಎಬೋಲಾ ಪಾಸಿಟಿವ್ ರೋಗಿಗಳಿಗೆ 2 ಆಸ್ಪತ್ರೆ ಮೀಸಲು. ಏನು ಹಾಗಾದರೆ ಮಾರ್ಗಸೂಚಿ ಅಂತಂದರೆ, ಟ್ರಿಪಲ್ ಲೇಯರ್ ಮಾಸ್ಕ್ ಕಡ್ಡಾಯ. 3 ಪದರಗಳುಳ್ಳ ಮಾಸ್ಕನ್ನು ಹಾಕಬೇಕು. ಹ್ಯಾಂಡ್ ಗ್ಲೌಸನ್ನು ಹಾಕಬೇಕು. ಜೊತೆಯಲ್ಲೇ ಸ್ಯಾನಿಟೈಸರನ್ನು ಇಟ್ಕೊಳ್ಬೇಕು. ಎಬೋಲಾ ಶಂಕಿತ ಕೇಸ್ ಪತ್ತೆ ಆದರೆ ಕೂಡಲೇ ರಿಪೋರ್ಟ್ ಮಾಡಬೇಕು ಆಸ್ಪತ್ರೆಗೆ. ಇಮಿಡಿಯೇಟಾಗಿ ಪ್ರಯಾಣಿಕರ ಟ್ರಾವೆಲ್ ಹಿಸ್ಟ್ರಿ ದಾಖಲು ಮಾಡ್ಕೊಳ್ಬೇಕು, ಸೇಮ್ ಕೋವಿಡ್ ಟೈಪು. ಆಮೇಲೆ ಸೆಲ್ಫ್ ಡಿಕ್ಲರೇಷನ್ ಫಾರಮ್ ಬರ್ಕೊಡ್ಬೇಕು. ಹೌದು, ನನಗೆ ಈ ಥರ ಆಗಿದೆ, ಸರ್ಕಾರ ಕೊಡುವ ಚಿಕಿತ್ಸೆಗೆ ನಾನು ತಗೋತೀನಿ ಅಂತಂದ್ಬಿಟ್ಟು. ಎಬೋಲಾ ಬಾಧಿತ ದೇಶಗಳಿಂದ ಬಂದವರ ಡೀಟೇಲ್ಸ್ ಜೊತೆಗೆ ಸೆಲ್ಫ್ ಡಿಕ್ಲರೇಷನ್ ಅಂತಕ್ಕಂಥದ್ದು ಕಡ್ಡಾಯ. ಇದೆಲ್ಲವನ್ನು ಕೂಡ ಈಗ ಕೇಂದ್ರ ಆರೋಗ್ಯ ಇಲಾಖೆಯವರು ಹೇಳಿದ್ದಾರೆ. ಏನು ಮಾಡಬೇಕು, ಒಂದು ವೇಳೆ ಎಬೋಲಾ ಏನಾದರೂ ಪಾಸಿಟಿವ್ ಬಂದರೆ ಟ್ರಿಪಲ್ ಲೇಯರ್ ಮಾಸ್ಕನ್ನು ಕಡ್ಡಾಯವಾಗಿ ಹಾಕಬೇಕು ಅಂತೆಲ್ಲ ಹೇಳಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಲೋಕೇಶ್ ಅವರಿಂದ ಪಡ್ಕೊಳ್ಳೋಣ. ಲೋಕೇಶ್, ಈಗ ದೇಶದಲ್ಲೆಲ್ಲೂ ಕೂಡ ಎಬೋಲಾ ಪಾಸಿಟಿವ್ ಕಾಣಿಸ್ಕೊಂಡಿಲ್ಲ, ಬಟ್ ಮುಂಜಾಗ್ರತಾ ಮಾರ್ಗಸೂಚಿ ಓಕೆ. ಬಟ್ ಇದನ್ನು ಟೆಸ್ಟ್ ಮಾಡೋದಕ್ಕೆಲ್ಲ ಸಲಕರಣೆಗಳು ನಮ್ಮಲ್ಲಿ ಇದೆಯಾ? ಟೆಸ್ಟಿಂಗ್ ಕಿಟ್ಗಳೆಲ್ಲ ಇದೆಯಾ? ಗೊತ್ತಾಗುತ್ತಾ ಎಬೋಲಾ ಬಂದಿದೆ ಅಂತ? ಇದರ ಗುಣಲಕ್ಷಣಗಳು ಏನು ಮಾಹಿತಿಯನ್ನು ಈಗ ಸದ್ಯಕ್ಕೆ ವೀಕ್ಷಕರು ಕೊಡಬಹುದು ಅಂತ? ಸದ್ಯಕ್ಕೆ ರೋಗ ಲಕ್ಷಣಗಳನ್ನು ಆಧರಿಸಿ ಅವರಿಗೆ ಸೋಂಕು ವೈರಸ್ ಹರಡಿದ್ಯಾ ಇಲ್ವಾ ಅಂತೇಳಿ ಪತ್ತೆ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ನಮ್ಮಲ್ಲಿ ಟೆಸ್ಟ್ ಮಾಡುವಂಥ ಸಾಮರ್ಥ್ಯ ಇದೆ. ಆದರೆ ಇದು ಎಬೋಲಾ ವೈರಸ್ ಅಲ್ವಾ ಅಂತ ಕನ್ಫರ್ಮ್ ಮಾಡೋದಕ್ಕೆ ಆ ಒಂದು ಸ್ಯಾಂಪಲ್ ಕಲೆಕ್ಟ್ ಮಾಡಿರೋದನ್ನು ಪುಣೆಗೆ ಕಳಿಸ್ಬೇಕಾಗತ್ತೆ. ಪುಣೆಯಲ್ಲಿ ಅದನ್ನು ಕನ್ಫರ್ಮ್ ಮಾಡಿ ಇದು ಎಬೋಲಾ ವೈರಸ್ ಅಂತೇಳಿ ಡಿಟೆಕ್ಟ್ ಮಾಡಬೇಕಾಗತ್ತೆ. ಅಂತಹ ಸೌಲಭ್ಯ ರಾಜ್ಯದಲ್ಲಿ ಇಲ್ಲ. ಇಲ್ಲಿಯೇ ಆ ರೀತಿಯ ಲ್ಯಾಬನ್ನು ಓಪನ್ ಮಾಡಬೇಕು ಅನ್ನುವಂಥ ಚಿಂತನೆಯಲ್ಲಿ ಆರೋಗ್ಯ ಇಲಾಖೆ ಇರುವಂಥದ್ದು. ಸದ್ಯಕ್ಕೆ ಈಗ ತಕ್ಷಣಕ್ಕೆ ಬರ್ತಕ್ಕಂಥ ಪ್ರಯಾಣಿಕರ ಸ್ಯಾಂಪಲ್ ಅಂದರೆ ರೋಗ ಲಕ್ಷಣ ಇದ್ದರೆ ಅವರ ಸ್ಯಾಂಪಲನ್ನು ಕಲೆಕ್ಟ್ ಮಾಡಿ ಪುಣೆಗೆ ರವಾನೆ ಮಾಡಲಾಗುತ್ತೆ. ಅಲ್ಲಿ ಟೆಸ್ಟನ್ನು ಮಾಡಿ ಪಾಸಿಟಿವ್ ಆಗಿದೆ, ನೆಗೆಟಿವ್ ಆಗಿದೆ ಅಂತೇಳಿ ಕನ್ಫರ್ಮನ್ನು ಮಾಡ್ಕೊಳ್ಬೇಕಾಗತ್ತೆ. ಹೀಗಾಗಿ ಕಟ್ಟೆಚ್ಚರ ವಹಿಸೋದಕ್ಕೆ ರಾಜ್ಯ ಆರೋಗ್ಯ ಇಲಾಖೆಗೆ ಸಂಪೂರ್ಣ ಮಾಹಿತಿಯನ್ನು ಕಲೆಕ್ಟ್ ಮಾಡಲಿಕ್ಕೆ ಮುಂದಾಗ್ತಾ ಇರುವಂಥದ್ದು. ಅದರಲ್ಲಿ ಪ್ರಮುಖವಾಗಿರುವಂಥದ್ದು ಅಂದರೆ ಏರ್ಪೋರ್ಟ್ಗಳಲ್ಲಿ ಸ್ಕ್ರೀನಿಂಗ್ ಮಾಡುವಂಥದ್ದು. ಅಲ್ಲಿಂದ ಬಾಧಿತ ದೇಶಗಳಿಂದ ಬಂದಂಥ ಪ್ರಯಾಣಿಕರನ್ನು ಟೆಸ್ಟ್ ಮಾಡ್ತಾರೆ. 21 ಒಂದು ವೇಳೆ ಅವ್ರಿಗೇನಾದರೂ ಈ ರೋಗ ಲಕ್ಷಣಗಳು
ತಲೆ ಸುತ್ತು, ತಲೆನೋವು, ವಾಕರಿಕೆ, ವಾಂತಿ ಮತ್ತು ಸ್ನಾಯು ಸೆಳೆತ ಆಗುವಂಥದ್ದು, ಮತ್ತು ಆಂತರಿಕ ಮತ್ತು ಬಾಹ್ಯವಾಗಿ ರಕ್ತಸ್ರಾವ ಆಗುವಂಥದ್ದು, ಈ ರೀತಿಯ ರೋಗ ಲಕ್ಷಣಗಳು ಅವರಲ್ಲಿ ಇದ್ದರೆ ಅಂಥವರನ್ನು ಕೂಡಲೇ ಐಸೋಲೇಟ್ ಮಾಡ್ತಾರೆ. ಐಸೋಲೇಟ್ ಮಾಡಿ ಟೆಸ್ಟ್ಗೆ ಒಳಪಡಿಸಿ ಟ್ರೀಟ್ಮೆಂಟ್ ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಆ ರೋಗ ಲಕ್ಷಣ ಕಂಡು ಬಂದರೆ ಆ ವ್ಯಕ್ತಿಯಿಂದ ಸಂಪೂರ್ಣ ಮಾಹಿತಿಯನ್ನು ಕಲೆಕ್ಟ್ ಮಾಡ್ತಾರೆ. ಒಟ್ಟು 21 ದಿನಗಳ ಕಾಲ ಟ್ರಾವೆಲ್ ಹಿಸ್ಟ್ರಿ, 21 ದಿನದಲ್ಲಿ ಆತ ಎಲ್ಲೆಲ್ಲಿಗೆ ಹೋಗಿದ್ದ, ಏನೆಲ್ಲ ಸಂಪರ್ಕ ಮಾಡ್ದ, ಎಲ್ಲಿಂದ ಎಲ್ಲಿಗೆ ಬಂದ, ಈ ರೀತಿಯಾದಂಥ 21 ದಿನಗಳ ಟ್ರಾವೆಲ್ಸನ್ನು ಸಂಗ್ರಹ ಮಾಡಿ ಆ ಇಷ್ಟನ್ನು ಕಲೆಕ್ಟ್ ಮಾಡ್ಕೊಳ್ತಾರೆ. ಅವರ ಸಂಪರ್ಕಕ್ಕೆ ಬಂದಂಥ ವ್ಯಕ್ತಿಗಳ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡು ಅವರನ್ನು ಕೂಡ ಟೆಸ್ಟ್ ಮಾಡಿಸುವಂಥ ಕೆಲಸವನ್ನು ಮಾಡ್ತಾರೆ. ಈ ರೀತಿಯಾದಂಥ ಕೆಲಸಕ್ಕೆ ಮುಂದಾಗ್ತಾರೆ. ಈಗ ಕೇಂದ್ರ ಆರೋಗ್ಯ ಸಚಿವಾಲಯ ಬಿಡುಗಡೆ ಮಾಡಿರುವಂಥ ಗೈಡ್ಲೈನ್ಸನ್ನು ಆಧರಿಸಿ ರಾಜ್ಯ ಆರೋಗ್ಯ ಇಲಾಖೆ ಕೂಡ ಒಂದಿಷ್ಟು ಗೈಡ್ಲೈನ್ಸನ್ನು ಬಿಡುಗಡೆ ಮಾಡಿ ಒಂದು ವೇಳೆ ಆ ರೀತಿಯ ರೋಗ ಲಕ್ಷಣಗಳು ಕಂಡು ಬಂದಂಥ ವ್ಯಕ್ತಿಗಳು ಇದ್ದರೆ ಅಂಥವ್ರಿಗೆ ಟ್ರೀಟ್ಮೆಂಟ್ ಕೊಡಲಿಕ್ಕೆ ಅಂತೇಳಿ ಸದ್ಯಕ್ಕೆ ಈಗ ಆರಂಭದಲ್ಲಿ 2 ಆಸ್ಪತ್ರೆಗಳನ್ನು ನಿಗದಿ ಮಾಡಬೇಕು ಅಂತೇಳಿ ಆರೋಗ್ಯ ಇಲಾಖೆ ಪ್ಲಾನ್ ಮಾಡಿಕೊಂಡಿದೆ. ಒಂದು ಬೆಂಗಳೂರಿನ ರಾಜೀವ್ ಗಾಂಧಿ ಆಸ್ಪತ್ರೆ, ಮತ್ತೊಂದು ಮಂಗಳೂರಿನ ವೆನ್ಲಾಕ್ ಆಸ್ಪತ್ರೆ. ದೇಶದಲ್ಲಿ ಇದುವರೆಗೂ ಯಾವುದೇ ರೀತಿಯಂಥ ಎಬೋಲಾ ಕೇಸ್ಗಳು ಪತ್ತೆ ಆಗಿಲ್ಲ, ಆದರೆ ಆಗಬಹುದು ಮತ್ತು ನೆಗ್ಲೆಕ್ಟ್ ಮಾಡೋದು ಬೇಡ ಅಂತೇಳಿ ಕೇಂದ್ರ ಆರೋಗ್ಯ ಸಚಿವಾಲಯ ಅಲರ್ಟ್ ಆಗಿರುವಂಥದ್ದು. ಬೆಂಗಳೂರಿಗೆ ಅಲ್ಲಿಂದ ಬಾಧಿತ ದೇಶಗಳಿಂದ ನೇರವಾಗಿ ಫ್ಲೈಟ್ ಇಲ್ಲದೇ ಇದ್ದರೂ ಕೂಡ ಮಹಾರಾಷ್ಟ್ರ ಮತ್ತು ಬೇರೆ ರಾಜ್ಯಗಳಿಂದ ಬರ್ತಕ್ಕಂಥ ಪ್ರಯಾಣಿಕರು ಬರ್ಬೋದು. ಅವರು ಬರೀ ಟ್ರಾವೆಲ್ ಫ್ಲೈಟಲ್ಲೇ ಬರ್ತಂತ ಹೇಳಲಿಕ್ಕಾಗಲ್ಲ, ಬೇರೆ ಯಾವುದರಲ್ಲಾದರೂ ಬರ್ಬೋದು. ಆ ರೀತಿಯಾದಂಥ ವಾತಾವರಣ ಕೂಡ ಸೃಷ್ಟಿಯಾಗ್ಬೋದು. ಹಾಗಾಗಿ ಒಂದು ವೇಳೆ ಈ ರೀತಿಯ ರೋಗ ಲಕ್ಷಣ ಕಂಡು ಬಂದರೆ ಆರೋಗ್ಯಾಧಿಕಾರಿಗಳನ್ನು, ವೈದ್ಯರನ್ನು ಭೇಟಿಯಾಗಿ ಟ್ರೀಟ್ಮೆಂಟನ್ನು ತೆಗೆದುಕೊಳ್ಬೇಕು ಅನ್ನುವಂಥ ಮುನ್ಸೂಚನೆಯನ್ನು ರಾಜ್ಯ ಆರೋಗ್ಯ ಇಲಾಖೆ ಕೊಡ್ತಾ ಇರುವಂಥದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು ಲೋಕೇಶ್, ತಮ್ಮ ಎಲ್ಲ ಮಾಹಿತಿಗೆ ಧನ್ಯವಾದ. ಕೋವಿಡ್ನಲ್ಲಿ ನೆಗ್ಲೆಕ್ಟ್ ಮಾಡಿದ ಹಾಗೆ ಇದನ್ನು ನೆಗ್ಲೆಕ್ಟ್ ಮಾಡಬೇಡಿ. ಇನ್ನೂ ನಮ್ಮ ದೇಶಕ್ಕೆ ಬಂದಿಲ್ಲ, ಯಾವ ಕೇಸು ಪತ್ತೆ ಆಗಿಲ್ಲ ಅಂತೆಲ್ಲ ನಿಮ್ಮ ಎಚ್ಚರಿಕೆಯಲ್ಲಿ ನೀವಿರ್ತಕ್ಕಂಥದ್ದು ಒಳ್ಳೆಯದು ಅಂತ ಕೇಂದ್ರ ಆರೋಗ್ಯ ಇಲಾಖೆಯವರು ಹೇಳಿದ್ದಾರೆ. ಹಾಗಾಗಿ ಬಿ ಕೇರ್ಫುಲ್.